ವಹಿಸ್ಕೊಡ್ತಕ್ಕಂಥ ಒಂದು ಏನು ಮಾತಿನ ಕಥೆ ಇತ್ತೋ ಅದ್ರ ಪ್ರಕಾರ ನಡೀತಾ ಇದೆ. ಅವರು ನುಡಿದಂತೆ ನಡೀತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯನವರು. ಅದರಿಂದ ಈಗಾಗಲೇ ರಾಜೀನಾಮೆ ಅನೌನ್ಸು ಮಾಡಿದರೆ ಕೊಟ್ಟು ಇದ್ದಾರೆ. ಈಗ ಹೋಗಿ ಅಲ್ಲಿ ಗವರ್ನರ್ಗೆ ಕೊಟ್ಟು ಬರ್ತಾರೆ. ಗವರ್ನರು ಇಂದೂರಿಂದ ಬಂದ ಮೇಲೆ ಅದ್ರ ಮೇಲೆ ಅದಕ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಇರಲಿಲ್ಲ ಅನ್ನೋ ಒಂದು ಮಾತಿತ್ತು. ಇಲ್ಲ ಹಂಗೇನಿಲ್ಲ. ಅದು ಗೊತ್ತಿದ್ದು ಮುಂಚೆಯಿಂದನೇ ಗೊತ್ತಿತ್ತು. ನನಗೆ ಗೊತ್ತಿದ್ದಂಗೆ ಈ ರೀಶಫಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಶಿವಕುಮಾರ್ ಅವರು ಇಲ್ಲೇ ಇಲ್ಲ ಇದನ್ನು ತೀರ್ಮಾನ ಮಾಡಿ ಆಮೇಲೆ ರೀಶಫಲ್ ಮಾಡಿದಾಗ ಅದಕ್ಕೆ ಆವಾಗ ಮುಖ್ಯಮಂತ್ರಿಗಳು ನಮಗೆ ಬಂದು ಮಾಹಿತಿ 3 ತಿಂಗಳು ಕಾಲಾವಕಾಶ ತಗೊಂಡಿದ್ರು. ಆ ಪ್ರಕಾರವಾಗಿ ಈಗ ಅದು ಮುಗೀತು ಮಾಡ್ತಾಯಿದ್ದಾರೆ. ಮೊನ್ನೆ ಸಮಾವೇಶದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಹೆಚ್ಚು ಮಾತಾಡಲಿಲ್ಲ. ಸೊ ಅದ್ರ ಇಂಡಿಕೇಶನ್ ಇಲ್ಲ ಟೈಮು ನೀವೆಲ್ಲ ನಾನೇ ಅಂದೆ ನೋಡ್ರಿ, ಸುಮ್ಮನೆ ಮೊದಲೇ ಯಾರ್ಯಾರು ಮಾತಾಡ್ತೀರಿ. ಜನ ಎಲ್ಲ ಎದ್ದು ಹೋಗ್ತಿದ್ರು, ಬೇರೆ ಏನು ಅಪಾರ್ಥ ಇದರಲ್ಲಿ ಮಾಡಬೇಕಾಗಿಲ್ಲ. ಜನ ಎದ್ದು ಹೋಗ್ತಿದ್ರಲ್ಲ, ನಾವೇ ಬೇಗ ಅವ್ರಿಗೆ ಮಾತಾಡಿಸ್ಬಿಟ್ಟಿದ್ವಿ. ನಾನೇ ಸಾಕ್ಷಿ, ಅಲ್ಲೇ ಇದ್ನಲ್ಲ. ಇಲ್ಲ ಸುಳ್ಳು ಅವೆಲ್ಲ ಸುಳ್ಳು. ಒಪ್ಪಂದ ಆಗಿತ್ತ ಸರ್? ಅವ್ರವ್ರು ಮಾತಾಡ್ಕೊಂಡಿದ್ರು, ನಮಗೂ ಗೊತ್ತಿರಲಿಲ್ಲ. ಅವ್ರವ್ರು ಮಾತಾಡ್ಕೊಂಡಿದ್ರು, ಆ ಪ್ರಕಾರ ಅವ್ರು ನಡ್ಕೊತಾ ಇದ್ದಾರೆ ಅಷ್ಟೇ. ಸರ್ ಈಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ? ಈ ಥರದ್ದು ಏನಾರು ಆಗುತ್ತಾ? ಹೊಸೊಬ್ಬರಿಗೆ ಹಳಬರಿಗೆ ಒಂದಷ್ಟು ಬುಕ್ ಅಂತ ಹೇಳ್ತಿದ್ದಾರೆ. ಇದು ನೀವು ಮೀಡಿಯಾದಲ್ಲಿ ಏನೇನೋ ಬರೀತೀರಿ. ನಾವು ಈಗ ಅಲ್ಲೇನು ಹೊಸಬ್ರು ಇರಬೇಕಾಗ್ತದೆ, ಹಳಬರು ಇರಬೇಕಾಗ್ತದೆ. ಅದನ್ನು ಮಂತ್ರಿಮಂಡಲ ಯಾವ ರೀತಿ ರಚನೆ ಮಾಡಬೇಕು ಅಂತ ಹೈಕಮಾಂಡ್ ಕೂತು ಚರ್ಚೆ ಮಾಡಿ ಮುಖ್ಯಮಂತ್ರಿ ಆಗೋಂಥವ್ರಿಗೆ ಪರಮಾಧಿಕಾರ ಇರ್ತದೆ. ಮತ್ತು ಇವರು ಸಿದ್ದರಾಮಯ್ಯವರು ಅವರ ಜೊತೆ ಕೆಲಸ ಮಾಡಿದಂಥವ್ರನ್ನೂ ಗುರುತಿಸ್ಬೇಕಾಗ್ತದೆ. ಅದನ್ನು ತೀರ್ಮಾನ ಮಾಡ್ತಾರೆ. ಅದನ್ನೆಲ್ಲ ಸಿದ್ದರಾಮಯ್ಯ ಯಾವ ಪೋಸ್ಟು ಸರ್? ಆ ಥರದ್ದು ಏನಾದರೂ ರಾಜ್ಯಸಭೆಗೆ? ಇಲ್ಲ, ಅವ್ರೇನು ರಾಜ್ಯಸಭೆದ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಿದ್ರು ಹೈಕಮಾಂಡ್ನವರು. ಬಹುಶಃ ಬಹುತೇಕ ಹೋದ್ರೆ ಒಳ್ಳೆಯದು, ಹೋಗ್ತಾರೆ ಅಂತ ನಮ್ಮ ಭಾವನೆ. ಓಕೆ, ಥ್ಯಾಂಕ್ ಯು. ಕ್ಷೇತ್ರ ಇದು ನಿಮಗೆಲ್ಲ ಗೊತ್ತಿರೋದೇನೆ. ನಿಮ್ಮ ಕ್ಷೇತ್ರ ನೀವೇನು ಹೊಸ್ದಾಗಿ ನೋಡ್ತಿಲ್ಲ. ಈ ಕ್ಷೇತ್ರಕ್ಕೆ ಒಂದು ಶಕ್ತಿ ಇದೆ. ಈ ಕ್ಷೇತ್ರಕ್ಕೆ ಬಂದು ಹೋದವ್ರಿಗೆ ಒಳ್ಳೆಯದಾಗಿದೆ. ಅದಕ್ಕೆ ರಾಷ್ಟ್ರದಿಂದ ರಾಜ್ಯದಿಂದ ಬರ್ತಕ್ಕಂಥವ್ರು ಇಲ್ಲಿ ಬಂದು ಆಶೀರ್ವಾದ ಪಡೆದು ಉನ್ನತ ಹುದ್ದೆಗೆ ಹೋಗಿದ್ದಾರೆ. ಅದರ ಒಂದು ನಂಬಿಕೆ ಮೇಲೆ ಇಲ್ಲಿ ಬರ್ತಾರೆ. ನಂಬಿಕೆನೇ ದೇವರು. ನಂಬಿದ್ರೆ ಯಾರು ನಂಬ್ತಾರೋ ಅವ್ರಿಗೆ ಒಳ್ಳೇದಾಗ್ತದೆ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಅದು ಅವ್ರಿಗೆ ಯಾವತ್ತೂ ಇದೆ. ಅದು ನನಗಂತೂ ಇಲ್ದಿದ್ರು ಅವ್ರಿಗಂತೂ ಇದೆ. ನಾನೇ ಎಷ್ಟೋ ಸರಿ ಹೇಳಿದ್ದೀನಿ, ಇಲ್ಲ ನಿಮಗೆ ಆಶೀರ್ವಾದ ಸಿಗುತ್ತೆ, ನನಗೆ ಆಗ್ತಾನೆ ಇಲ್ವಲ್ಲ ಆಗ್ತಾನೆ ಇಲ್ವ ಅಂತ. ಅದಕ್ಕೆ ನಾನು ಬಂದಿದ್ದೀನಿ, ಈಗೇನಾರು ಆಗುತ್ತೇನೋ ಅಂತ. ಡಿ.ಕೆ. ಶಿವಕುಮಾರ್ ಎಷ್ಟೊತ್ತಿಗೆ ಬರ್ಬೋದು ಸರ್? ಇಲ್ಲ, ಡಿಸೈಡ್ ಆಗಿಲ್ಲ. ಅಲ್ಲಿ ಇದಾಗದೆ ಬರೋಕ್ಕಾಗಲ್ಲ. ಅವರು ಡೌಟ್ ಇದೆ. ಡೌಟ್ ಇದೆ. ಓಕೆ, ನಿಮಗೆ ಈ ಸರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಸಿಗಲೇಬೇಕಲ್ಲ. ಸೀನಿಯರ್ ಇದ್ದೀನಿ. ಈಗ ಈ ಭಾಗದಲ್ಲಿ ಯಾರೂ ಇಲ್ಲ. ಜಿಲ್ಲೆಯಲ್ಲಿ ಎಲ್ಲರದು ಆಗಿದೆ. ಈಗ ಜಯಚಂದ್ರ ಅವರು 2 ಬಾರಿ ಮಂತ್ರಿ ಆಗಿದ್ದರು, ಕ್ಯಾಬಿನೆಟ್ಟಿದು. ಪರಮೇಶ್ವರು ಹಾಲಿ ಇದ್ದಾರೆ. ರಾಜಣ್ಣವ್ರದ್ದು ಆಗೋಗಿದೆ. ಈಗ ಉಳ್ದಂತ ನಾನೇ. ಅದರಿಂದ ಕೊಡ್ತಾರೆ ಅಂತ ನನಗೆ ಅನಿಸಿಕೆ. ಓಕೆ, ಥ್ಯಾಂಕ್ ಯು.